ಹಲೋ. ಹಲೋ, ಹೇಳಿ. ಇವ್ರಿಗೆ ಕಾಲ್ ಮಾಡಿದ್ದೀನಾ ಅಥವಾ ಬೇರೆ ಯಾರಿಗಾದ್ರೂ ಕಾಲ್ ಮಾಡಿದ್ದೀನಾ? ನನ್ನ ನಂಬರ್ನೇ ಟೈಪ್ ಮಾಡ್ಕೊಂಡು ಬೇರೆಯವ್ರಿಗೆ ಕಾಲ್ ಮಾಡಿದ್ದೀನಿ ಅಂತ ಕೇಳ್ತಿರೋದನ್ನ ನೋಡಿದ್ರೆ ಬೇರೆಯವ್ರಿಗೆ ಅನ್ಸುತ್ತಲ್ಲ, ನಾನಲ್ಲ ಅನ್ಸುತ್ತೆ. ಹೇ, ಹಂಗೇನಿಲ್ಲ. ನಿನ್ ವಾಯ್ಸ್ ಒಂಥರ ಬರ್ತಾ ಇದೆ, ಅದಕ್ಕೆ ಕೇಳಿದೆ. ಹುಷಾರಿಲ್ಲ, ಅದಕ್ಕೆ ಈ ತರ ಬರ್ತಿರೋದು. ಹುಷಾರಾಗಿದ್ರೆ ಚೆನ್ನಾಗೇ ಬರ್ತಿತ್ತು ತಾನೇ ನನ್ನ ವಾಯ್ಸು. ಏನಾಗೈತೆ? ನೆಗಡಿ ಆಗ್ಬಿಟ್ಟೈತೆ, ಅದಕ್ಕೆ ವಾಯ್ಸ್ ಚೇಂಜ್ ಆಗಿದೆ. ಏನ್ ಮಾಡೋದು? ಟ್ಯಾಬ್ಲೆಟ್ ತಕೊಳ್ಳಿ. ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ದೀನಿ, ಇನ್ನು ಸ್ವಲ್ಪ ದಿನದಲ್ಲಿ ವಾಸಿ ಆಗ್ಬೋದು. ಏನಕ್ಕೆ ಬೇಜಾರಲ್ಲಿದ್ದೀರಾ? ಏನ್ ಮಾಡೋದು, ಬೇಜಾರು ಅಂದಮೇಲೆ ಲೈಫಲ್ಲಿ ಬೇಜಾರು ಇಲ್ಲದೆ ಹೆಂಗಿರಕ್ಕಾಗುತ್ತೆ? ಬೇಜಾರು ಆಗುತ್ತೆ, ಖುಷಿನೂ ಆಗುತ್ತೆ, ಹೇಳ್ಕೊಳಕ್ಕಾಗಲ್ಲ ಅಷ್ಟೇ. ಇವಾಗ ಫಸ್ಟ್ ಲವ್ ಬ್ರೇಕಪ್ ಆಯ್ತಲ್ಲ, ಅದಕ್ಕೆ ಬೇಜಾರಲ್ಲಿದ್ದೀರಾ? ಅದು ಬೇಜಾರು. ಅವಳು ಮದುವೆ ಆಗಿ ಆಯ್ತು, ಇನ್ನೇನ್ ಮಾಡಕ್ಕಾಗತ್ತೆ? ಸಾಂಗ್ ಇದೆಯಲ್ಲ, ಕರುಮನಿ ಮಾಲೀಕ ನೀನಲ್ಲ, ಹಂಗೆ ಅಂದ್ಬಿಟ್ಟು ಹೋಗ್ಬಿಟ್ಲು ಅಷ್ಟೇ. ಇವಾಗ ನನ್ ಜೊತೆ ಇದ್ದೀರಾ, ನನ್ನಿಂದನೂ ಬೇಜಾರಾ? ನಿಮ್ಮಿಂದ ಬೇಜಾರಾಗಲ್ಲ, ಇನ್ ಮುಂದೆ ಖುಷಿ ಆಗ್ಬೋದು. ಬಟ್ ಏನೋ ಗೊತ್ತಿಲ್ಲ, ಮೊದಲನೇ ಸಲ ಮಾತಾಡ್ತಿರೋದಲ್ವಾ, ಭಯನೂ ಆಗ್ತಿದೆ, ಭಯನೂ ಸ್ಟಾರ್ಟ್ ಆಗ್ತಾ ಇದೆ. ಹೌದು, ನಿಮ್ದು ಫಸ್ಟ್ ಲವ್ ಏನಕ್ಕೆ ಬ್ರೇಕಪ್ ಆಯ್ತು? ಅಯ್ಯೋ, ಅದೊಂದು ದೊಡ್ಡ ಕತೆ, ಚಿಕ್ಕದಾಗಿ ಹೇಳ್ತೀನಿ ಕೇಳಿ. ನನ್ನ ಲವ್ ಮಾಡ್ತಾನೆ, ಅವಳು ಅವನತ್ತೆ ಮಗನ್ನ ಲವ್ ಮಾಡ್ತಿದ್ದಿದ್ದು. ಕಾಲ್ ಮಾಡ್ಬಿಟ್ಟು ಕೇಳ್ಬಿಟ್ಲು, ಮದುವೆ ಆಗಿ ಹೋಗ್ಬಿಟ್ಲು ಅಷ್ಟೇ. ಹೌದಾ? ಏನ್ ಮಾಡಕ್ಕಾಗತ್ತೆ, ನಮ್ಮ ಅದೃಷ್ಟದಲ್ಲಿ ಅವಳಿಲ್ಲ ಅಂದ್ಮೇಲೆ ಏನು ಮಾಡಕ್ಕಾಗಲ್ಲ. ಬಟ್ ನಾನು ಅವಳ ತರ ಮೋಸ ಮಾಡಲ್ಲ. ಹಂಗೇನು ಹೇಳಿದಾಳೆ ಅವಳು ಮೊದ್ಲು, ನಾನು ಎಲ್ಲರ ತರ ಮೋಸ ಮಾಡಲ್ಲ, ನಿಮ್ ಜೊತೆ ಕೊನೆವರೆಗೂ ಇರ್ತೀನಿ, ನಿಮ್ ಸತ್ತ ಮೇಲೂ ನಾನು ಇನ್ ಹಿಂದೆನೆ ಬರ್ತೀನಿ ಅಂತ ಹೇಳ್ಬಿಟ್ಟು, ಆಹಾ, ಬೇರೆಯವನಿಂದ ಹೆಂಗ್ ಹೋಗ್ತಿದ್ದಾಳೆ ಗೊತ್ತಾ ನನ್ನ ಕಣ್ ಮುಂದೆನೆ.